ಹಾಯ್ ಗೆಳೆಯರೆ, ಏನಪ್ಪ ಇದು ಬೆಳಗಿನ ಜಾವ 4 ಗಂಟೆಗೆ ಗಾಡಿಗಳಿಗೆ ಫುಲ್ ಟ್ಯಾಂಕ್ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನ್ಕೋಬೋದು. ಹೌದು ಗೆಳೆಯರೆ, ನಾವು ಒಂದು ಕಡೆ ಟ್ರಿಪ್ ಹೋಗ್ತಾ ಇದ್ದೀವಿ. ನಾನು ನನ್ನ ಗೆಳೆಯ ಇಬ್ಬರೇ ಮಾತ್ರ. ಬೆಂಗಳೂರಿಂದ 80 ಕಿಲೋಮೀಟರ್ ದೂರ ಎಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಗೆಳೆಯ ಬೆಳಗ್ಗೆ ಆಗೋದೊಂದೇ ಕಾಯ್ತಾ ಇದ್ದ. ಬೆಳಗ್ಗೆ ಕರೆದಿದೆ, ಅಂಗಡಿಗಳನ್ನ ಹುಡುಕ್ತಾ ಇದ್ದ. ಸೊ ಆದಷ್ಟು ಅಂಗಡಿ ಸಿಕ್ಕಿದೆ. ಗೆಳೆಯನ್ನ ಕಾಲು ಎಳಿತಾ ಮೂವ್ ಆಗ್ತಾ ಇದ್ವಿ. ಸೊ ಒಳ್ಳೆ ಬ್ಯೂಟಿಫುಲ್ ವ್ಯೂಸ್ ಸಿಗುತ್ತೆ ನಿಮಗೆ. ಪ್ರಕಾಶ್ ಡಿ.ಬಿ ಅಂತ. ಪ್ರಕಾಶ್ ಡಿ.ಬಿ. ಖುಷಿ ಆಗುತ್ತಲ್ವಾ ಗುರು? ಯಾರೋ ಗುರುತಿಸ್ಬಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಏನು ನಿಮ್ಮದು ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ಟು ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಸೊ ನಾವು ಇವಾಗ ಫುಲ್ಲು ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟ್ರು ಫುಲ್ ಜಾಮ್ ಆಗಿದೆ. ಏನಕ್ಕೆ ಜಾಮ್ ಆಗಿದೆ ಅಂತ ಗೊತ್ತಿಲ್ಲ. ಬನ್ನಿ ನೋಡೋಣ. ನಾವು ಆದರೂ ಕೂಡ ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ, ಟ್ರಾಫಿಕಲ್ಲಿ ಫುಲ್ಲು ಹೋಗಲೇಬೇಕು. ಸ್ವಲ್ಪ ಬೇಗ ಹೋಗಬೇಕು ಅಂತಂದರೆ ಒಳಗೆ ಹೋಗಬೇಕು. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನುಗ್ಗಬೇಕು. ಸೊ ನಾವು ಕೂಡ ಹಂಗೆ ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ಸ್ವಲ್ಪ ಏನಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ ಗೊತ್ತಿಲ್ಲ. ಸೊ ಸ್ವಲ್ಪ ನಾವು ಬೇಗ ಹೋಗಬೇಕು ಅಂದ್ಕೊಂಡಿದ್ದೀವಿ. ಹೋಗಿ ನಿಮಗೆ ಏನು ಮಾಡೋದು, 2 ವೀಲರ್ ಅಲ್ವಾ, ಎಲ್ಲಿ ಸ್ವಲ್ಪ ಜಾಗ ಸಿಗುತ್ತೋ ಅಲ್ಲಿ ನುಗ್ತಾ ಇರಬೇಕು ಅಲ್ವಾ? ಬನ್ನಿ ಒಂದು ವ್ಯೂ ತೋರಿಸ್ತೀನಿ. ಸಖತ್ತಾಗಿದೆ ವ್ಯೂ. ಸೊ ನಿಮ್ಗೆ ನಾವು ಆಲ್ರೆಡಿ ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಗೊತ್ತಿದೆ. ವಾವ್, ನೋಡ್ತಾ ಇದ್ದೀರಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಾರೆ. ಸಖತ್ತಾಗಿ ಬ್ಯೂಟಿಫುಲ್ ವ್ಯೂ ಇದೆ. ಇನ್ನೂ ಮೇಲ್ಗಡೆ ಹೋಗಿ ತೋರಿಸ್ತೀವಿ ಎಷ್ಟು. ಯಾಕ ಹಾಯ್ ಗೆಳೆಯರೆ, ಬನ್ನಿ ನಾವು ಈಗ ಆಲ್ರೆಡಿ ನಾವು ಎಲ್ಲಿದ್ದೀವಿ ಅಂತ ನಿಮ್ಗೆ ಗೊತ್ತು. ನಂದಿ ಹಿಲ್ಸಲ್ಲಿದ್ದೀವಿ. ವ್ಯೂ ಮಾತ್ರ ಸೂಪರ್ ಆಗಿದೆ. ನೀವು ಆಲ್ಮೋಸ್ಟ್ ಆಲ್ರೆಡಿ ಬಂದು ಹೋಗಿದ್ದೀರ ಅಂತ ಅಂದ್ಕೊಳ್ತೀನಿ. ಬಂದಿಲ್ಲ ಅಂದರೆ ನೀವು ಒಂದ್ಸರಿ ಬನ್ನಿ ನೋಡಿ. ಇದು ಒಂಥರ ಸ್ವರ್ಗದಲ್ಲೇ ಇದ್ದೀವಿ ಅನ್ನೋ ಫೀಲ್ ಇದೆ. ಓಕೆನಾ? ಸಖತ್ ವ್ಯೂ ಇರುತ್ತೆ. ನಾವು ಸ್ವಲ್ಪ ಬರೋದು ಲೇಟ್ ಆಗಿಬಿಡ್ತು. ಯಾಕಂದರೆ ಫುಲ್ ಕೆಳಗಡೆ ಒಂದು ಮರ ಬಿದ್ದು ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಹಂಗಾಗಿ ಸ್ವಲ್ಪ 1 ಅವರ್ ಲೇಟ್ ಆಗಿಬಿಡ್ತು. ಸೊ 6 ಗಂಟೆಗೆ ಇಲ್ಲಿರೋಣ, ಮೇಲ್ಗಡೆ ಇರೋಣ ಅಂತ ಅಂದ್ಕೊಂಡ್ವಿ. ಸೊ 7 ಗಂಟೆ ಆಗಿಬಿಡ್ತು. 1 ಅವರ್ ಲೇಟ್ ಆಗಿಬಿಡ್ತು. ಸೊ ವ್ಯೂ ಮಾತ್ರ ಸಖತ್ತಾಗಿದೆ. ನೀವು ಬಂದು ಎಂಜಾಯ್ ಮಾಡಿ. ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ, ಏನೋ ಖುಷಿ ಸಿಗುತ್ತೆ. ಆಲ್ಮೋಸ್ಟ್ ಈ ಜಾಗಕ್ಕೆಲ್ಲ ಬರೋದು ಕಪಲ್ಸ್ ಬರ್ತಾರೆ. ಸೊ ಫ್ಯಾಮಿಲಿನೂ ಬನ್ನಿ, ಮಕ್ಕಳ ಜೊತೆ ಬನ್ನಿ, ಎಂಜಾಯ್ ಮಾಡಿ. ಬಟ್ ಬರುವಾಗ ಹುಷಾರಾಗಿ ಬನ್ನಿ, ಯಾಕೆಂದರೆ ಸ್ವಲ್ಪ ಘಾಟ್ ಸೆಕ್ಷನ್ ಇದೆ. ಘಾಟ್ ಸೆಕ್ಷನಲ್ಲಿ ಹುಷಾರಾಗಿ ಗಾಡಿ ಓಡ್ಕೊಂಡು ಬನ್ನಿ. ಸೊ ವ್ಯೂ ಮಾತ್ರ ಸೂಪರ್ ಆಗಿದೆ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಜಾಸ್ತಿ ವಿಡಿಯೋ ಇಲ್ಲ, ಇನ್ನೂ ಎಂಜಾಯ್ಮೆಂಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ